Y2K Music audio logo. Thank you, Dr. Anish Vidyashankar. Timeless. There's no time bound for anything anta. ಸೊ ಈ ಅದಿತಿ ಶೀರ್ಷಿಕೆ ಹಿಂದೆ ಏನು ಅಡಗಿದೆ, ನಿಜಕ್ಕೂ ಒಂದು ಕುತೂಹಲಕಾರಿ ಒಂದು ಮನೋವಿಜ್ಞಾನ ಥ್ರಿಲ್ಲರ್ ಇದು, ಸೈಕಲಾಜಿಕಲ್ ಥ್ರಿಲ್ಲರ್. ಹೂ ಈಸ್ ಅದಿತಿ, ಯಾಕೆ ಬಂದಳು, ಏನು ಮಾಡಿದ್ಲು? ಸೊ ಇಟ್ಸ್ ಅ ವೆರಿ ಬಿಗ್ ಮಿಸ್ಟ್ರಿ. ಶಾರ್ಟ್ ಇನ್ 5 ಶಾರ್ಟಲ್ಲಿ ಒಂದು ಮೂವಿನ ತೆಗೆಯೋದು ನಾಟ್ ಅನ್ ಈಸಿ ಜಾಬ್. 5 ಶಾರ್ಟಲ್ಲಿ ಒಂದು ಇಡೀ ಸಿನಿಮಾ ತೆಗೆಯೋದು ಅಂತಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಬೇಕು, ವರ್ಕ್ಶಾಪ್ಗಳು ನಡಿಬೇಕು. ವರ್ಕ್ಶಾಪ್ಗಳು ನಡೆಸಿ ಪ್ರತಿಯೊಬ್ಬರಿಗೂ ಒಂದು ಟ್ರೈನಿಂಗ್ ಕೊಟ್ಟು ಕ್ಯಾಮ್ರಾ ಯಾವ ಆ್ಯಂಗಲಲ್ಲಿ ಹೋಗುತ್ತೆ, ಒಂದು ಶಾರ್ಟಲ್ಲಿ 20 ನಿಮಿಷದಿಂದ 20 ನಿಮಿಷ ಚಿತ್ರೀಕರಣ ಆಗಬೇಕು. ಅದನ್ನು ಅದ್ಭುತವಾಗಿ ನಮ್ಮ ಕ್ಯಾಮ್ರಾಮನ್ ಹಾಗೂ ಡೈರೆಕ್ಟರ್ ಮಾಡಿದ್ದಾರೆ. ಜೊತೆಗೆ ನಮ್ಮ ನಟ ನಟಿಯರು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. 5 ಶಾರ್ಟಲ್ಲಿ ಇಡೀ ಸಿನಿಮಾ ಆಗಿದೆ. ಸೊ ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ನನ್ನ ಹೆಸರು ಸೋಲಮನ್ ಕೆ ಜಾರ್ಜ್ ಹೇಳ್ತಾರೆ. ಇದು ನನ್ನ 3ನೇ ಸಿನಿಮಾ. ಇದು ಈ ಸಿನಿಮಾದಲ್ಲಿ ಒಂದು ವರ್ಲ್ಡ್ ಅಚೀವ್ಮೆಂಟ್ನ ಹೇಳ್ಬೋದು. ಟೋಟಲ್ ಮೂವಿ ಮಾಡುವಾಗ ಒಂದು 5 ಶಾರ್ಟಲ್ಲಿ ಮೂವಿ ಮಾಡಬೇಕಂತ ನಾನು ನಮ್ಮ ನೆಲ್ಸನ್ ಸಾರು ಡಿಸೈಡ್ ಮಾಡ್ತಾಯಿದ್ದೀವಿ. ಆ ಸಬ್ಜೆಕ್ಟ್ ಯಾವ ಥರ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಈಚ್ ಶಾರ್ಟ್ ವಿಲ್ ಬಿ ಅರೌಂಡ್ 25 ಮಿನಿಟ್ಸ್ ಪ್ಲ್ಯಾನ್ ಮಾಡಿದ್ವಿ. ಟೋಟಲ್ ಮೂಮೆಂಟ್ಸು ಗಿಂಬಲ್ ಇಟ್ಕೊಂಡು ಮಾಡಿದ್ವಿ. ನಮ್ಮ ಮೇನ್ ಕ್ಯಾಮ್ರಾಮ್ಯಾನು PK ದಾಸನ್ನ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಸುಮಾರು ಫಿಲ್ಮ್ ಮಾಡಿದ್ದಾರೆ. ಅವರು ನಮ್ಮದ್ರಲ್ಲಿ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದ್ದಾರೆ. ಆ ಜೊತೆಯಲ್ಲಿ ಈ 5 ಶಾರ್ಟ್ ಮೂವಿ ಮಾಡುವಾಗ ಯಾವ ಥರ ಪ್ಲ್ಯಾನಿಂಗು, ಟೋಟಲ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಮುಂಚೆ ನಮ್ಮ ಆರ್ಟಿಸ್ಟ್ ಎಲ್ರಿಗೂ ಒಂದು ವರ್ಕ್ಶಾಪ್ ಕೊಟ್ಟು, ಮೋರ್ ದೆನ್ 2 to 3 ವೀಕ್ಸ್ ವರ್ಕ್ಶಾಪ್ ಕೊಟ್ಟು ಅವ್ರಿಗೆ ಮ್ಯಾಕ್ಸಿಮಮ್ ಅವ್ರಿಗಿಂತ ಔಟ್ಪುಟ್ ತಗೋಬೇಕಂದ್ರೆ ಆ ಕ್ಯಾರೆಕ್ಟರ್ಸ್ ಅವ್ರು ಇನ್ಕ್ಲೂಡ್ ಮಾಡಿಕೊಂಡು ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂದರೆ ಅವರೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಹೇಳ್ಬೇಕೆಂದರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ನಮ್ಮ ಮೂವಿ. ಐ ವಾಂಟ್ ಟು ಡೂ ಸಮಥಿಂಗ್ ಯುನಿಕ್ ಆಲ್ವೇಸ್. ಹೊಸತನ ಮಾಡಬೇಕಂತಲೇ ಇದು ಪ್ಲ್ಯಾನ್ ಮಾಡಿದ್ದು. ಆಲ್ಮೋಸ್ಟ್ ಐ ವಾಸ್ ಥಿಂಕಿಂಗ್ ದಿಸ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ಮೋರ್ ದೆನ್ 1 year. 1 year ಇದು ಪ್ಲ್ಯಾನ್ ಮಾಡ್ತಾ ಇದೆ. ಇದು ಸಾಧ್ಯ ಮಾಡ್ಬೋದಾ ಅಂತ. ಯಾಕೆಂದರೆ ವರ್ಲ್ಡ್ ಫಸ್ಟ್ ಟೈಮ್ 5 ಶಾರ್ಟ್ ಮೂವಿ. ಇದುವರೆಗೂ ಈ ಪ್ರಯತ್ನ ಯಾರೂ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮು. ಇವರೆಲ್ಲ ಆಲ್ಮೋಸ್ಟ್ ಆಲ್ ಮೈ ಆರ್ಟಿಸ್ಟ್, ದೇರ್ ಆಲ್ ಕೋಆಪ್ರೇಟೆಡ್ ವಿತ್ ಅಸ್. ಆ್ಯಂಡ್ ಸ್ಪೆಷಲಿ ಮೈ ಇಶಾನಾ, ಶೀ ಈಸ್ ಆಲ್ಮೋಸ್ಟ್ 1 month ಐ ಟ್ರೈನ್ ಮಾಡಿ ಒಂದೊಂದು ಶಾರ್ಟ್ನು ಬಂದು 20 ನಿಮಿಷ, 19 ನಿಮಿಷ, 18 ನಿಮಿಷ ಇದೆ. ಸೊ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಸಾಂಗ್. ಸೊ ಒಂದು ಎಂಟರ್ಟೈನ್ ಮಾಡೋಣ ಅಂತ ಮಾಡಿಬಿಟ್ಟು ಇದನ್ನು ನಾನು ಅಗೇನ್ ವಿ ಪ್ಲ್ಯಾನ್ ಟು ಇನ್ಸೆಟ್ ದ ಸಾಂಗ್. ಅಗೇನ್ ಹರ್ಷಿತಾ ಕಲಂಗಲ್, ಶಿ ಈಸ್ ಎಂಟರ್ಡ್, ಆ್ಯಂಡ್ one song I given for her because ಶುಡ್ ಗೆಟ್ ಎಂಟರ್ಟೈನ್ಮೆಂಟ್ ವಿತ್ ಆಡಿಯನ್ಸ್. ಅದಕ್ಕೋಸ್ಕರ ಮಾಡಿರೋದು ಇದು. And moreover, all dialogue writers, all are women, because it's totally women show ಇದು. ಆ 5 ಶಾರ್ಟ್ನ ಯಾರು ಪ್ರಯತ್ನ ಪಡಲಿಲ್ಲ. ವಿ ಆರ್ ದ ಫಸ್ಟ್ ಪೀಪಲ್ ದಿಸ್. ಎಲ್ಲನೂ 1 ಶಾರ್ಟ್ ಮಾಡ್ತಾರೆ, ಬಟ್ ಆ ರೀತಿ ಬೇರೆ ಇದೆ, ಇದು ಈ ರೀತಿ ಬೇರೆ ಇದೆ. ಆ್ಯಂಡ್ ಮೋರ್ ಇದನ್ನು ನಾವು ಚಿಕ್ಕ ಕ್ಯಾಮ್ರಾನಲ್ಲಿ ಮಾಡಿಲ್ಲ, ರೆಡ್ ಎಪಿಕ್ಕು. ಇಟ್ ಈಸ್ ವೆರಿ ಹೆವಿ. PK ದಾಸ್ ಅವರು ಭಾಳ ಕಷ್ಟಪಟ್ಟರು ಇದು ಮಾಡೋಕ್ಕೆ. ಆ್ಯಂಡ್ ಈವನ್ ಒಂದೊಂದು ಶಾರ್ಟ್ ತೆಗೆಯುವಾಗ್ಲೂ ವಿ ಯೂಸ್ ಟು ಗೋ ಮೆನಿ ಟೇಕ್ಸು. ಕೈಯೆಲ್ಲ ಅವ್ರಿಗೆಲ್ಲ ನೋವಾಗುತ್ತೆ. ಈವನ್ ಐ ಕುಡಂಟ್ ಎಕ್ಸ್ಪ್ಲೈನ್. ದೇರ್ ಆಲ್ ಕೋಆಪರೇಟೆಡ್, ಆಲ್ ದ ಟೆಕ್ನಿಷಿಯನ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ ಅವರ್ ಮೂವಿ ದೇರ್ ಈಸ್ 3 ಮ್ಯೂಸಿಕ್ ಡೈರೆಕ್ಟರ್ಸ್ ಆರ್ ದೇರ್. ಒನ್ ಈಸ್ ರಮೇಶ್ ಕೃಷ್ಣ ಪ್ರಿಯದರ್ಶನ್. ಶೀ ಈಸ್ ಫ್ರಮ್ ಅಬುದಾಬಿ. ವಿ ಟ್ರೈಡ್ ಫಸ್ಟ್ ಟೈಮ್ AI. ಟೋಟಲ್ 1 ಸಾಂಗ್ AIನಲ್ಲಿದೆ, ಅದು ನಾನು ಪ್ಲೇ ಮಾಡಿಲ್ಲ ಇಲ್ಲಿ. ಸೊ ದಿಸ್ ಇಸ್ ಒನ್ಲಿ ವಿಮೆನ್ ಸಬ್ಜೆಕ್ಟ್ ಟೋಟಲಿ. ಆ್ಯಂಡ್ ಪೀಪಲ್ ಶುಡ್ see and give a good result for us. ಈ ಸಿನಿಮಾ ಅತಿಥಿ, ನನ್ನ ಪಾತ್ರ ಅತಿಥಿ ಈ ಸಿನಿಮಾದಲ್ಲಿ. ಈ ಪಾತ್ರ ಒಪ್ಕೊಳ್ಳೋಕ್ಕೆ ಮೊದಲನೇ ರೀಸನ್ ಏನಂದರೆ, ಇದು ತುಂಬ ವಿಭಿನ್ನವಾದ ಸಬ್ಜೆಕ್ಟ್. ಯಾರೂ ಟಚ್ ಮಾಡಿಲ್ಲ ಈ ಥರ ಸಬ್ಜೆಕ್ಟ್.
ಸರ್ ಹೇಳ್ದಂಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಆ್ಯಂಡ್ ಹೇಳಬೇಕೋ ಇಲ್ಲ ಗೊತ್ತಿಲ್ಲ, ಬಟ್ ಇಟ್ಸ್ ಅಬೌಟ್ ಚೈಲ್ಡ್ ಮೊಲೆಸ್ಟೇಷನ್, ಟ್ರಾಮಾಸ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 5 ಶಾರ್ಟ್ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ. ಯಾರಾದರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದರೂ ರೀಟೇಕ್ಸ್, ನಾವೆಷ್ಟೇ ಕರೆಕ್ಟಾಗಿ ಮಾಡಿದರೂ ಎಲ್ಲಾದರೂ ಏನಾದರೂ ಸಣ್ಣ ಮಿಸ್ಟೇಕ್ ಆದರೂ ರೀಟೇಕ್ಸ್. ಸೊ ತುಂಬ ಕಷ್ಟ ಆಯಿತು ಮಾಡೋದು. ಕೆಲವೊಂದಿಷ್ಟು ಶಾರ್ಟ್ಸ್ 20 ಮಿನಿಟ್ಸ್ 25 ಮಿನಿಟ್ಸು ಹೋಗಿದೆ. ಈ ಮೂವಿನಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ಸರ್ ನನಗೆ ತುಂಬ ವರ್ಷದಿಂದನೇ ಗೊತ್ತು. ಅವ್ರು ನನಗೆ ಈ ಸಾಂಗ್ಗೆ ಡ್ಯಾನ್ಸ್ ಮಾಡು ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಮತ್ತು ಎಲ್ಲ ಟೀಮ್ ಆ್ಯಕ್ಟರ್ಸ್ಗೆ ಐ ವಿಲ್ ಟೆಲ್ ಆಲ್ ದ ಬೆಸ್ಟ್. ಮೈಸೆಲ್ಫ್ ನಿಸರ್ಗ ಮಂಜುನಾಥ್. ಇಲ್ಲಿ ತುಂಬ ಜನಕ್ಕೆ ಪರಿಚಯ ಇದೆ, ನಾನು ಸೀರಿಯಲ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯಿತು, ಇವತ್ತಿಗೂ ನೆನ್ಪಿಟ್ಕೊಂಡು ಕೆಂಡೆ ಸಂಪಿಗೆ ವಿಲನ್ ಅಲ್ವಾ ಅಂತ ತುಂಬ ಜನ ಬಂದು ಮಾತಾಡ್ಸಿದ್ರಿ, ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮೇಯ್ನ್ಲಿ ಅದಿತಿ. ಆ್ಯಕ್ಚುಲಿ ನಾನು ಅದಿತಿ ಒಪ್ಕೊಳ್ಬೇಕಂದ್ರೆ ಅದೊಂಥರ ನಮ್ಮದು ಒಂದು ದೊಡ್ಡ ಸ್ಟೋರಿನಿದೆ, ಹೇಳ ಸರ್? ಓಕೆ, ಫಸ್ಟ್ ಆ್ಯಕ್ಚುಲಿ ನಾನು ನನ್ನ ಸೀರಿಯಲ್ ಶೂಟ್ ಮಾಡ್ತಾಯಿದ್ದೆ, ಸಿಂಧು ಭೈರವಿ ಅಂತ, ಕವಿತಾ ರೆಡ್ಡಿ ಹೌಸಲ್ಲಿ. ಸೊ ಅಲ್ಲಿಗೆ ಇವರು ಲೊಕೇಶನ್ ನೋಡೋಕ್ಕೆ ಬಂದಿದ್ದರು ನಮ್ಮ ಟೀಮ್, ಐ ಮೀನ್ ಸೊಲಮನ್ ಸರ್, ರೋಗರ್ ಸರ್ ಮತ್ತು ನಮ್ಮ ರೊಮ್ಯಾಂಟಿಕ್ ಸ್ಟಾರಲ್ಲಿ ಇಲ್ಲೇ ಇದ್ದಾರಾ ಇಷ್ಟು ಜನನೂ ಅಲ್ಲಿ ಲೊಕೇಶನ್ ನೋಡ್ತಾಯಿದ್ರು. ಸೊ ನಾನಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸಡನ್ಲಿ ಇವ್ರಿಗೇನು ಅನಿಸ್ತೋ ಏನೋ ಗೊತ್ತಿಲ್ಲ, ನನ್ನ ಸೈಡಿಗೆ ಕರೆದು, ನಾನು ಯೂಶ್ವಲಿ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಸೆಲ್ಫಿ ತೊಗೊಳೋದು ಗೊತ್ತಿರುತ್ತಲ್ಲ ನಿಮಗೆ, ಸೊ ಆ ಥರ ಏನೋ ಕರಿತಿದ್ದಾರೆ ಅಂತ ಫಸ್ಟ್ ಇವರೇ ಕರೆದಿದ್ದಾಯ್ತಾ, ಅವ್ರನ್ನ ನೋಡಿ ಅವ್ರು ಕರೆದ್ರೆ ಅವ್ರನ್ನ ಹೋಗ್ಬೇಕು ಅಂತ ಅನಿಸುತ್ತಾ ಅಂತ. ಸೊ ಆಮೇಲೆ ಓಕೆ ಐ ಥಾಟ್ ಫಾರ್ ಸೆಲ್ಫಿ ಈಸ್ ಕಾಲಿಂಗ್ ಅಂತ. ಆಮೇಲೆ ಮ್ಯಾಮ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದು ಅಂದರು. ಅಲ್ಲಿಗೆ ಒಂದು ಸೆಕೆಂಡ್ ನಂಗೆ ಶಾಕ್ ಆಯ್ತು, ಏನು ಮಾತಾಡಬೇಕು ಇವ್ರು, ಏನು ನನ್ನ ಹತ್ರ ಮಾತಾಡೋದು ಅಂತ. ಬಿಕಾಸ್ ಅಲ್ಲಿವರೆಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಸರಿ ಅಂತ ಓಕೆ ಒಂದು ಸಿನಿಮಾ ಇದೆ ಮ್ಯಾಮ್ ಮಾಡ್ತೀರಾ? ಓಕೆ ಐ ಸೆಡ್ ಫಸ್ಟ್ ಸ್ಟೋರಿ ಕೇಳೋಣ ಅಂತ. ಇಲ್ಲ ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ ನನಗಿಂತ ಬೆಟರಾಗಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಫೈನ್ ಅಂತ. ನೆಕ್ಸ್ಟ್ ಸೋಲಮನ್ ಸರ್ ಬಂದು, ಅವ್ರದ್ದು ಅರ್ಧ ಕನ್ನಡ ಇತ್ತು, ಅರ್ಧ ಇಂಗ್ಲೀಷ್ ಇತ್ತು. ಸೊ ಹಿ ಎಕ್ಸ್ಪ್ಲೇನ್ ವೆರಿ ವೆಲ್ ಆ್ಯಕ್ಚುಲಿ. ಬಟ್ 5 ಶಾರ್ಟ್ ಸಿನಿಮಾ ಅಂದಾಗ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಸೊ ಸಾರಿ ಟು ಟೆಲ್ ದಿಸ್, ಬಟ್ ಸ್ಟಿಲ್ ನಾನು ಮಾಡಿರೋದೆಲ್ಲ ಸೀರಿಯಲ್ಸೇ ಆಗಿರೋದ್ರಿಂದ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಓಕೆ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ನನಗೆ ಮೇಯ್ನಾಗಿ ಅವ್ರದ್ದು ಕತೆ ಇಷ್ಟ ಆಗಿದ್ದು, ಓಕೆ ಒಂದು ಹೆಣ್ಮಗು ಬಗ್ಗೆ ಇದು ಕತೆ. ಆ್ಯಂಡ್ ಇವಾಗ ನಮ್ಮ ಜನ್ರೇಷನ್ ಹೆಣ್ಮಕ್ಳು ಏನೇನು ಕಷ್ಟಪಡ್ತಿದ್ದಾರೆ, ವಾಟ್ ಆಲ್ ಗೋಯಿಂಗ್ ಥ್ರೂ ಅಂತ. ಓಕೆ ಅದೊಂದು ಅಷ್ಟೇ ಅರ್ಥ ಆಗಿದ್ದು. ಬಟ್ 5 ಶಾರ್ಟ್ ಸಿನಿಮಾ ನಿಜವಾಗ್ಲೂ ಅವತ್ತಿನ ದಿನಕ್ಕೆ ಅರ್ಥ ಆಗಿಲ್ಲ. ಓಕೆ ಲೆಟ್ ಮೀ ಸೇ ಎಸ್ ಆಫ್ಟರ್ ಹೋಗ್ತಾ ದಿನಗಳಲ್ಲಿ ಅರ್ಥ ಆಗುತ್ತೆ ಅಂತ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ ಐ ಫೆಲ್ ಸೋ ಹ್ಯಾಪಿ ವಿತ್ ದ ಸ್ಟೋರಿ. ಒಂದಿನ ಅಷ್ಟೇ ಅನಿಸುತ್ತೆ ನಾನು ಆಫೀಸಿಗೆ ಬಂದಿದ್ದು. ಎಸ್ ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಿನ್ನ ಕ್ಯಾರೆಕ್ಟ್ರ್ ಈ ಥರ, ನೀನು ಏಂಜಲ್ ಅಂತಂದರು. ಏಂಜಲ್ ಅಂದ ತಕ್ಷಣ ಓ ವಾ ಫ್ಲೈಯಿಂಗ ಅಂತ. ಬಟ್ ಆಮೇಲೆ ಓಕೆ ಸೆಡ್ ಎಸ್, ತುಂಬ ಖುಷಿ ಆಯಿತು, ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸೊಲಮನ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ. ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್ ಬಿಕಾಸ್ ಈ ಥರ ವರ್ಲ್ಡ್ಸ್ ಫಸ್ಟ್ 5 ಶಾರ್ಟ್ ಮೂವಿ ಇಟ್ಸ್ ಲೈಕ್ ಡಿಫ್ರೆಂಟ್ ಅಲ್ವಾ. ಸೊ ಈ ಎಕ್ಸ್ಪೀರಿಯನ್ಸ್ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಆಮ್ ಲೈಕ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಲ್ಲರ ಲೈಫಲ್ಲೂ ಇದು ನಡೆದಿರುತ್ತೆ, ಎಲ್ಲರ ಹೆಣ್ಮಕ್ಳ ಮನೇಲೂ ಈ ಥರ ಸ್ಟೋರಿ ಇದ್ದೇ ಇರುತ್ತೆ. ಸೊ ಸ್ಟೋರಿಗೆ ಸ್ಟೋರಿ ಹೇಳಿದಾಗ ನನಗೆ ಇನ್ನೊಂದು ಯೋಚನೆನೇ ಬಂದಿಲ್ಲ, ಐ ಹ್ಯಾವ್ ಟು ಡೂ ದಿಸ್ ಅನ್ನೋ ಥರ ನನಗೆ ಫೀಲ್ ಆಯಿತು. ನನಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟೀಮ್ಗೆ ಆ್ಯಂಡ್ ವೆರಿ ಸಪೋರ್ಟಿವ್ ಟೀಮ್. ನೆಲ್ಸನ್ ರೋಜರ್ಸ್ ಅವರು ಸಿನಿಮಾದಲ್ಲಿ ಮೊದಲು ಇದಕ್ಕೆ ಮುಂಚೆ ನಾನು ಮಾಡಿದ್ದೆ. ಸೊ ಆಮೇಲೆ ಇವರು ಕೂಡ ನನಗೆ ಹಳೆಯ ಪರಿಚಯ ಗಾಂಧಿನಗರದಲ್ಲಿ. ಹೀಗಾಗಿ ನನಗೆ ಒಂದು ಅದಿತಿ 5 ಶಾರ್ಟ್ಸ್ ಮೂವಿ ಆ್ಯಕ್ಟ್ ಮಾಡಿ ಒಂದು ವಿಲನ್ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಒಪ್ಪಿಕೊಂಡೆ. ಸೊ ಕತೆ ಚೆನ್ನಾಗಿತ್ತು, ಮಾಡಿದ್ದೀನಿ, ವಿಲನ್ನಾಗಿ ಮಾಡಿದ್ದೀನಿ. ಬಟ್ ನನಗೆ ಅದು ಹೇಗೆ ಅಂತ ತಾವು ಹೇಳಬೇಕು ಸಿನಿಮಾ ರಿಲೀಸ್ ಆದಮೇಲೆ. ಇರಲಿ, ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ನು, ತುಂಬ ಟೀಮ್ ಮತ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ. ತುಂಬ ಒಳ್ಳೆಯ ಅನುಭವ. ಯಾಕೆ ಅಂತಂದರೆ ಕನ್ನಡದಲ್ಲಿ ಮೊದಲು ಬರೆದು ನಂತರ ಬೇರೆ ಭಾಷೆಗಳಿಗೆ ಅದನ್ನು ಅನುವಾದ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾನು ಸಂಭಾಷಣೆಯನ್ನು ಬರಿಬೇಕಾಯಿತು. ಜೊತೆಗೆ 5 ಶಾರ್ಟಿಗೆ, ಒಂದು ಶಾರ್ಟ್ 20 ನಿಮಿಷಕ್ಕೆ ಒಂದೇ ಫ್ಲೋನಲ್ಲಿ ಸಂಭಾಷಣೆ ಬರಿಬೇಕಾಯಿತು. ಆಮೇಲೆ ಮತ್ತೆ ಇನ್ನೊಂದು ಶಾರ್ಟ್ಗೆ ಪ್ಲಸ್ ಒಂದು ವಿಭಿನ್ನವಾದಂತಹ ಪಾತ್ರ ಬರುತ್ತೆ. ಆ ಪಾತ್ರದ ಅದು ಸಿನಿಮಾ ನೋಡೇ ತಿಳ್ಕೊಬೇಕು ನೀವು. ತುಂಬ ಅದ್ಭುತವಾದಂತಹ ಪಾತ್ರ ಅದು. ಆ ಪಾತ್ರನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಅದಕ್ಕೊಂದು ಸಪ್ರೇಟಾಗಿ ಒಂದು ಸಂಭಾಷಣೆಯನ್ನು ಬರಿಬೇಕಾಯಿತು. ಆಮೇಲೆ ವಿಲನ್ ಇದ್ದಾನೆ ಇದರಲ್ಲಿ, ಒಬ್ಬ ತುಂಬ ಒಳ್ಳೆಯ ಒಂಥರ ಇರ್ತಾನೆ, ಗೋಮುಖ ವ್ಯಾಘ್ರ ಅವನು.
ಅವ್ನಿಗೆ ಯಾವ್ದು ಬೇರೆ ಥರ ಒಂದು ಆಯಾಮ ಕೊಡಬೇಕು ಅಂತ ಹೇಳಿ ಅವನನ್ನು ಒಬ್ಬ ಒಂದು ಕವಿ ಥರ ಮಾಡಿದ್ದೆ ನಾನು ಸಿನಿಮಾದಲ್ಲಿ. ಒಂದಿಷ್ಟು ಕವನಗಳನ್ನು ಬರೆದೆ, ಅದನ್ನು ತರ್ಜುಮೆ ಮಾಡಿದ್ದಾರೆ. ಬಹಳ ಸೊಗಸಾಗಿತ್ತು, ಒಳ್ಳೆಯ ಅನುಭವ ಸಿಕ್ತು ನನಗೆ. ಒಂದು ಶಾರ್ಟಲ್ಲಿ ಅಷ್ಟು ಡೈಲಾಗ್ಸ್ ಪಾಪ ಇವರೆಲ್ಲರೂ ಕರಿಬೇಕಾಯ್ತು, ಯಾಕಂದರೆ ಒಂದು ಶಾರ್ಟ್ ಕ್ಯಾಮ್ರಾ ಇಟ್ಟ ತಕ್ಷಣ ಅವ್ರು ಅಷ್ಟು ಡೈಲಾಗ್ ಬೈ ಹಾರ್ಟ್ ಆಗಿರಬೇಕು, ತಕ್ಷಣ ಹೋಗಬೇಕು, ಆಮೇಲೆ ಡಬ್ಬಿಂಗ್ ಇರಲಿ, ಬಟ್ ಅಲ್ಲಿ ಬೇಕೇ ಬೇಕಲ್ಲ ಅದು. ಸೊ ಥ್ಯಾಂಕ್ಸ್ ಟು ದ ಆರ್ಟಿಸ್ಟ್, ನಿಜವಾಗ್ಲೂ ಒಳ್ಳೆಯ ಅದ್ಭುತ. ನಾನು ಡಬ್ಬಿಂಗ್ ಮಾಡೋವಾಗ ನೋಡಿದೆ, ಪ್ರತಿಯೊಬ್ಬರು ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಖುಷಿ ಆಯಿತು. ನನ್ನ ಸಂಭಾಷಣೆ ದೊಡ್ಡ ತೆರೆಯ ಮೇಲೆ ಬರ್ತಾ ಇದೆ ಅನ್ನೋದು ನಿಜಕ್ಕೂ ಒಂದು ಒಳ್ಳೆಯ ಅನುಭವ, ಹಾಗೂ ಥ್ಯಾಂಕ್ಸ್ ಟು ದಿ ಟೀಮ್ ಅಂತ ನಾನು ಹೇಳಬಲ್ಲೆ. ಕನ್ನಡತಿ ಆದ್ರೂ ಹಿಂದಿಯಲ್ಲಿ ಡೈಲಾಗ್ಸ್ ಬರೆಯುವಂತಹ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ನನ್ನ ಗುರು ಯಾವತ್ತೂ ಹೇಳ್ತಾರೆ, ಕಕೂನಿಂದ ಹೊರಗಡೆ ಬರಬೇಕು, ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೆಲಸ ಮಾಡಬೇಕು, ದೆನ್ ಓನ್ಲಿ ವಿ ವಿಲ್ ಅಟೈನ್ ಪರ್ಫೆಕ್ಷನ್. So thank you so much once again, Roger sir, for giving such an amazing opportunity to me. And this is for the first time I have written dialogues for the movie. Yeah, Aditi movie.